ಹಲೋ ಡಿಯರ್ ಫ್ರೆಂಡ್ಸ್, ನಿಮಗೂ ಕೂಡ ಓವರ್ ಥಿಂಕಿಂಗ್ ಕಾಡ್ತಾ ಇದೆಯಾ? ಅತಿಯಾದ ಆಲೋಚನೆ ಮಾಡುವಂಥ ಹ್ಯಾಬಿಟಿಂದ ನೀವೆಲ್ಲರೂ ಬಳಲ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ನಾವೆಲ್ಲರೂ ಕೂಡ ಅತಿಯಾಗಿ ಆಲೋಚನೆ ಯಾಕೆ ಮಾಡ್ತೀವಿ? ಮೋಸ್ಟ್ ಆಫ್ ದ ಟೈಮ್ ನಾವು ಪ್ರೆಸೆಂಟ್ ಮೂಮೆಂಟಲ್ಲಿ ಇರಲಿಕ್ಕೆ ಟ್ರೈ ಮಾಡಿದರೂ ಕೂಡ ಪಾಸ್ಟ್ಗೆ ಜೋತಾಡ್ತಾ ಇರ್ತೀವಿ ಅಥವಾ ಫ್ಯೂಚರ್ನ ಆಂಟಿಸಿಪೇಷನ್, ಈಗ ಫ್ಯೂಚರಲ್ಲಿ ಏನಾಗುತ್ತೆ, ಹೀಗಾದ್ರೆ ಅನ್ನೋ ಭಯನ ಕ್ಯಾರಿ ಮಾಡ್ತಾ ಮಾಡ್ತಾ ಎಲ್ಲೋ ಒಂದು ಕಡೆ ಈ ಪ್ರೆಸೆಂಟ್ ಮೂಮೆಂಟಲ್ಲಿ ನಾವು ಈ ಪ್ರೆಸೆಂಟ್ ಮೂಮೆಂಟ್ನ ಅನುಭವಿಸ್ಲಿಕ್ಕಾಗಲ್ಲ, ಇರ್ಲಿಕ್ಕಾಗಲ್ಲ. ನಿಜಕ್ಕೂ ಹಾಗಾದ್ರೆ ಅಷ್ಟೊಂದು ಕಷ್ಟನ ಈ ಓವರ್ ಥಿಂಕಿಂಗ್ ಹ್ಯಾಬಿಟ್ನ ಬಿಡೋದು? ಖಂಡಿತ ಅಲ್ಲ. ಇದರಿಂದ ಬಹಳ ಈಸಿಯಾಗಿ ಸಿಂಪಲ್ ವೇಸ್ ಅಲ್ಲಿ ಹೊರಗಡೆ ಬರ್ಬೋದು. ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ, ಐ ಆಮ್ ಅ ಹೀಲರ್, ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓವರ್ ಥಿಂಕಿಂಗ್ ಹ್ಯಾಬಿಟ್ನ ಹೇಗೆ ಬಿಡೋದು ಅನ್ನೋದಕ್ಕಿಂತ ಮುಂಚೆ ನಿಜಕ್ಕೂ ನಮ್ಮ ಹತ್ರ ಚಾಯ್ಸ್ ಇದೆಯಾ? ಖಂಡಿತವಾಗಿಯೂ ಇದೆ. ಆ ಬ್ಯೂಟಿಫುಲ್ ಆದ ಚಾಯ್ಸ್ ಏನು ಅನ್ನೋದನ್ನ ಈ ಒಂದು ಸ್ಟೋರಿಯ ಮೂಲಕ ತಿಳ್ಕೋಣ. ಬುದ್ಧ, ಆಯ್ತಾ? ಸೊ ಬುದ್ಧ ಏನು ಮಾಡ್ತಾರೆ, ಒಂದು ಕಡೆ ಧ್ಯಾನ ಮಾಡ್ತಾ ಕೂತಿರ್ತಾರೆ. ಸೊ ಆಗ ತುಂಬ ಚಿಂತೆಯಿಂದ ಬಳಲ್ತಾ ಇರುವಂಥ ವ್ಯಕ್ತಿ ಬರ್ತಾರೆ ಬುದ್ಧನ ಹತ್ರ ಬಂದು ಹೇಳ್ತಾರೆ, ತುಂಬ ನನಗೆ ಚಿಂತೆ ಕಾಡ್ತಾ ಇದೆ, ಭಯ ಕಾಡ್ತಾ ಇದೆ, ಮುಂದೆ ಹೇಗೋ ಅನ್ನೋ ಭಯ ಕಾಡ್ತಾ ಇದೆ, ಮತ್ತೆ ಪಾಸ್ಟ್ ಬಗ್ಗೆ ಕೂಡ ಅಷ್ಟೇ ಬಹಳಷ್ಟು ಬೇಜಾರು, ಚಿಂತೆ ಎಲ್ಲವೂ ಕಾಡ್ತಾ ಇದೆ. ಒಟ್ಟಾರೆ ನನಗೆ ಬದುಕಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ, ಮನಃಶಾಂತಿ ಅನ್ನೋದೇ ಇಲ್ಲ. ತಾನು ಇದರಿಂದ ಹೇಗೆ ಹೊರಗೆ ಬರಲಿ, ಹೇಗಾದರೂ ನನ್ನನ್ನು ಇದರಿಂದ ಹೊರಗೆ ತನ್ನಿ, ಮನ್ಸಿಗೆ ಶಾಂತಿ ಕೊಡಿ ಅಂತ ಬುದ್ಧನ ಹತ್ರ ಕೇಳ್ತಾರೆ. ಬುದ್ಧ ಆ ವ್ಯಕ್ತಿಗೆ ಕೇಳ್ತಾರೆ, ನೀವು ಹೀಗೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಬಾಣ ಬಂದು ನಿಮ್ಗೆ ಚುಚ್ಚಿದಾಗ, ಇಲ್ಲಿಂದಲೋ ಒಂದು ಬಾಣ ಹಾಗೆ ಬಂದು ನಿಮ್ಗೆ ಚುಚ್ಚಿದಾಗ ನೋವಾಗುತ್ತಾ ಅಂತ ಕೇಳ್ತಾರೆ. ಸೊ ಆ ವ್ಯಕ್ತಿ ಹೇಳ್ತಾರೆ, ಹೌದು ನೋವಾಗುತ್ತೆ ಅಂತ. ಆಮೇಲೆ ಬುದ್ಧ ಮುಂದುವರೆದು ಹೇಳ್ತಾರೆ, ಇನ್ನೊಂದು ಬಾಣ ನಿಮ್ಮ ಕೈಯಲ್ಲೇ ಇದೆ ಅಂತ ತಿಳ್ಕೊಳ್ಳಿ. ಆ ಬಾಣನ ತಗೊಂಡು ಗಾಯ ಆಗಿರೋ ಜಾಗಕ್ಕೆ ಚುಚ್ಕೊಂಡ್ರೆ ಮೊದಲಿಗಿಂತ ಜಾಸ್ತಿ ನೋವಾಗುತ್ತೆ ಅಲ್ವಾ ಅಂತ ಬುದ್ಧ ಆ ವ್ಯಕ್ತಿಗೆ ಕೇಳ್ತಾರೆ. ಸೊ ಆ ವ್ಯಕ್ತಿ ಹೇಳ್ತಾರೆ, ಹೌದು ಖಂಡಿತ ಮೊದಲಿಗಿಂತ ಇನ್ನೂ ಜಾಸ್ತಿನೇ ನೋವಾಗುತ್ತೆ ಅಂತ. ಆಗ ಬುದ್ಧ ಹೇಳ್ತಾರೆ, ಫಸ್ಟ್ ಆರೋ ಏನಿದೆ, ಮೊದಲನೇ ಬಾಣದಿಂದ ನಾವ್ಯಾರೂ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಎರಡನೇ ಬಾಣವನ್ನ ಚುಚ್ಕೊಳ್ಬೇಕು ಅಥವಾ ಅದನ್ನ ಬಿಸಾಡಬೇಕು, ಅದು ನಮ್ಮ ಕೈಯಲ್ಲಿದೆ. ಚಾಯ್ಸ್ ಅನ್ನೋದು, ಆಯ್ಕೆ ಅನ್ನೋದು ನಮ್ಮ ಕೈಯಲ್ಲಿ ಇದೆ ಅಂತ. ಸೊ ಈ ಕತೆ ನಮ್ಗೆ ಏನನ್ನ ಹೇಳ್ತಾ ಇದೆ? ಮೊದಲನೇ ಬಾಣ ನಮ್ಮೆಲ್ಲರ ಲೈಫ್ನಲ್ಲೂ ಮೊದಲನೇ ಬಾಣ ಯಾವ್ದಾಗಿರುತ್ತೆ? ಎಲ್ಲ ನೋವಿಂದ ಇರ್ಬೋದು, ಹರ್ಟ್ ಇಂದ ಇರ್ಬೋದು, ಮೋಸದಿಂದ ಇರ್ಬೋದು, ಅಥವಾ ನಿಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಇರುವಂತ ಘಟನೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಕೆಲವೊಂದು ಅನುಭವ ನಮಗಾಗಬೇಕು, ಅದರ ಹಿಂದೆ ನಮ್ಮ ಸೋಲ್ ಎವಲ್ಯೂಷನ್ ಆಗಬೇಕಾಗಿರುತ್ತೆ ಅಥವಾ ನಾವು ಇವಾಲ್ವ್ ಆಗಬೇಕು. ಸೊ ಈ ಒಂದು ಒಳ್ಳೆಯ ಉದ್ದೇಶದಿಂದ ಘಟನೆಗಳು ಆಗಿರುತ್ತೆ, ಅದರಿಂದ ನೀವೊಂದು ಪಾಠ ಕಲ್ತಿರ್ತೀರಾ, ಮುಂದುವರಿತಾ ಇರ್ತೀರಾ, ಸರಿ. ಆದರೆ ಎರಡನೇ ಆರೋ ಅಥವಾ ಎರಡನೇ ಬಾಣ, ನಮ್ಮ ಕೈಯಲ್ಲಿರುವಂಥ ಎರಡನೇ ಬಾಣ ಯಾವುದು ಗೊತ್ತಾ? ಅದೇ ವಿಷಯದ ಬಗ್ಗೆ ಓವರ್ ಥಿಂಕಿಂಗ್ ಮಾಡೋದು, ನಿಮಗೆ ನೀವು ಕ್ರಿಟಿಸೈಸ್ ಮಾಡೋದು, ಅಥವಾ ಆಲ್ವೇಸ್ ಅದೇ ವಿಷಯದ ಬಗ್ಗೆ, ಅದೇ ಒಂದು ಘಟನೆ ಬಗ್ಗೆ ಚರ್ಚೆ ಮಾಡೋದು, ಅಥವಾ ಫ್ಯೂಚರ್ ಬಗ್ಗೆ ಅನಗತ್ಯವಾಗಿ ಚಿಂತೆ ಮಾಡ್ತಾ ಮಾಡ್ತಾ ಇರೋದು. ಸೊ ಈ ಎರಡು ಕೇಸ್ನ, ಈಗ ನೀವು ಪಾಸ್ಟ್ ಬಗ್ಗೆ ಬಹಳ ಯೋಚನೆ ಮಾಡ್ತಾ ಮಾಡ್ತಾ ಒಂದು ರೀತಿ ನೀವು ಬೇಜಾರಲ್ಲಿದ್ದೀರಾ, ಹರ್ಟ್ ಕಾಡ್ತಾ ಇದೆ ಅಂದಾಗ ನೆನಪು ಮಾಡ್ಕೊಳ್ಳಿ, ನೀವು ಸತ್ತೋಗಿರುವಂತಹ ಗಿಡಕ್ಕೆ, ಆಯ್ತಾ, ಎಷ್ಟೇ ಟೈಮ್, ಎನರ್ಜಿ ಅಥವಾ ಒಳ್ಳೆ ಗೊಬ್ಬರ ಹಾಕಿದ್ರು ಅದು ನಿಮ್ಗೆ ಫಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ತೋಗಿರುವಂತಹ ಗಿಡ ಅಥವಾ ಡೆಡ್ ಪ್ಲಾಂಟ್ ಅನ್ನೋದೇನು ನಿಮ್ಮ ಪಾಸ್ಟ್. ಅದರಿಂದ ಏನ್ ಕಲಿಬೇಕು ಅದನ್ನ ಕಲಿತು ಮುಂದುವರ್ಕೊಂಡು ಹೋಗೋದು ನಿಮ್ಮ ಚಾಯ್ಸ್. ಫ್ಯೂಚರ್ ಚಿಂತೆಯ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ಆಯ್ತು, ಈಗ ನೀವು ಒಂದು ಭೂಮಿಯ ಅಡಿಗಡೆ ಬೀಜವನ್ನ ಹಾಕಿದ್ದೀರಾ, ಅದಕ್ಕೆ ಏನೆಲ್ಲ ಗೊಬ್ಬರ ಹಾಕ್ಬೇಕು, ಹೇಗೆ ಅದನ್ನ ಟೇಕ್ ಕೇರ್ ಮಾಡಬೇಕು, ಎಲ್ಲವನ್ನ ನೀವು ಮಾಡ್ತಾ ಇದ್ದೀರಾ. ಯಾವ ಟೈಮಿಗೆ ಬೆಳೆ ಬರಬೇಕು, ಯಾವ ಟೈಮಿಗೆ ನಿಮಗೆ ರಿಸಲ್ಟ್ ಸಿಗಬೇಕು ಅನ್ನೋದು ಯೂನಿವರ್ಸ್ ಡಿಸೈಡ್ ಮಾಡುತ್ತೆ. ಸೊ ನಿಮ್ಮ ಪಾತ್ರ ಏನು, ಕರ್ಮವನ್ನ ಏನಿದೆ ನೀವು ಮಾಡ್ತಾ ಇದ್ದೀರಾ, ಕೆಲಸ ನೀವು ಮಾಡ್ತಾ ಇದ್ದೀರಾ. ಸೊ ಇವೆರಡು ಕೇಸಲ್ಲಿ ಕೂಡ ಅಷ್ಟೇ, ಅನಗತ್ಯ ಅಂತ ಅನ್ಸಲ್ವಾ ನಾವು ಚಿಂತೆ ಮಾಡೋದು, ಅಥವಾ ಒಂದು ರೀತಿ ಆ ಚಾಯ್ಸ್ ನಮ್ಮ ಹತ್ರನೇ ಇರುತ್ತೆ. ಪಾಸ್ಟ್ ಬಗ್ಗೆ ಯೋಚನೆ ಮಾಡೋದಿರ್ಲಿ ಅಥವಾ ಫ್ಯೂಚರ್ ಬಗ್ಗೆ ಭಯ ಪಟ್ಕೊಳ್ಳೋದಿರ್ಲಿ, ಆ ಚಾಯ್ಸ್ ಎರಡನೇ ಬಾಣ ಏನಿದೆ ನಮ್ಮ ಕೈಯಲ್ಲೇ ಇರುತ್ತೆ.
ಸೊ ಆ ಬಾಣದಿಂದ ಗಾಯ ಆದ ಜಾಗಕ್ಕೆ ಬರೀ ಚುಚ್ಕೊಳ್ಳೋದು ಅಥವಾ ನೀವೇನ್ ಹರ್ಟ್ ಆಗಿರ್ತೀರ ಆ ಹರ್ಟ್ ಅನ್ನ, ಆ ಬೇಜಾರನ್ನ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದು, ಸ್ಟ್ರಗಲ್ ಮಾಡೋದು ಅಥವಾ ಇರಿಟೇಟ್ ಆಗೋದ್ರಗಿಂತ ಚಾಯ್ಸ್ ನಿಮ್ಮ ಕೈಯಲ್ಲೇ ಇದೆ ಅನ್ಸ್ತಾ ಇಲ್ವಾ? ಎಸ್, ಯು ಹ್ಯಾವ್ ಚಾಯ್ಸ್. ಪ್ರಾಕ್ಟಿಕಲಿ ಓವರ್ ಥಿಂಕಿಂಗ್ ಇಂದ ಹೇಗೆ ಹೊರಗೆ ಬರ್ಬೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೋಣ. ಸೊ ಈಗೇನು ನಾನು ಫಸ್ಟ್ ಸ್ಟೆಪ್ ಹೇಳ್ತಾ ಇದ್ದೀನಿ, ಇದು NLP, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ. ಸೊ ಅದನ್ನ ಹೇಗೆ ನಮ್ಮ ಓವರ್ ಥಿಂಕಿಂಗ್ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ಬೋದು ಅಂತ. ಯಾವಾಗಲೇ ಆಗಲಿ ಮತ್ತೆ ಯಾವಾಗಲೇ ನಿಮಗೆ ಪಾಸ್ಟ್ ಬಗ್ಗೆ ಆಲೋಚನೆ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ. ಸ್ಪೆಷಲಿ ನೀವೆಲ್ಲರೂ ಕೂಡ ಓವರ್ ಥಿಂಕಿಂಗ್ನ ನೀವು ನಿಮ್ಮ ಲೈಫಿಂದ ಹೊರಗೆ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ರಿ ಅಂತಂದರೆ ಅವೇರ್ ಆಗಿರಿ. ಸೊ ನೀವು ಏನು ಯೋಚನೆ ಮಾಡ್ತಾ ಇರ್ತೀರಾ ಅಥವಾ ನೀವು ಏನು ಆ್ಯಕ್ಷನ್ ತಗೊಳ್ತಾ ಇರ್ತೀರಾ ಅಂತ. ಸಮ್ವೇರ್ ನೀವು ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ, ತುಂಬಾ ನಿಮ್ಗೆ ಹಳೆ ಹರ್ಟ್ ಕಾಡ್ತಾ ಇದೆ, ಬೇಜಾರ್ ಕಾಡ್ತಾ ಇದೆ ಅಂತಾಗ ಸತ್ತೋಗಿರುವಂತ ಪ್ಲಾಂಟ್ ನ ಪಿಕ್ಚರ್ ನ ನೀವು ವಿಜುವಲೈಸ್ ಮಾಡ್ಕೊಳ್ಬಹುದು ಅಥವಾ ಇಮ್ಯಾಜಿನ್ ಮಾಡ್ಕೊಳ್ಬಹುದು. ದ ಮೊಮೆಂಟ್ ಈಗ ಪಾಸ್ಟ್ ಬಗ್ಗೆ ನಿಮ್ಗೆ ಬಹಳ ಒಂದು ರೀತಿ ಬೇಜಾರು, ಸಂಕಟ ಕಾಡ್ತಾ ಇದೆ ಅಥವಾ ನಿಮಗೆ ನೀವೇನಾದ್ರೂ ಕೆಟ್ಟದಾಗಿ ನೀವೇನಾದ್ರು ನಿಮ್ ಬಗ್ಗೆನೇ ನೀವು ಯೋಚನೆ ಮಾಡ್ತಾ ಇದ್ದೀರಾ, ನಿಮಗೆ ನೀವು ಕ್ರಿಟಿಸೈಸ್ ಮಾಡ್ತಾ ಇದ್ದೀರಾ, ನಿಮ್ಮ ಕಾನ್ಫಿಡೆನ್ಸ್ ನ ನೀವೇ ಲೋ ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ಟೈಮ್ಗೆ ಈಗ ಡೆಡ್ ಪ್ಲಾಂಟ್, ಸತ್ತೋಗಿರೋ ಪ್ಲಾಂಟ್ ಅನ್ನ ಕೂಡ ನೀವು ನೆನಪು, ನೀವು ಇನ್ನೊಂದು ನೆನಪು ಮಾಡ್ಕೊಳ್ಬಹುದು. ಈ ಫುಡ್ ವೇಸ್ಟ್ ಇರುತ್ತಲ್ಲ, ಫುಡ್ ವೇಸ್ಟ್. ಈಗ ನಾವು ರಾತ್ರಿ ಎಲ್ಲ ಉಳಿದಿರುವಂತದ್ದು, ತಿನ್ಲಿಕ್ಕೆ ಆಗದೆ ಇರುವಂತದ್ದು ನಾವೆಲ್ಲ ಡಸ್ಟ್ಬಿನ್ ಅಲ್ಲಿ ಹಾಕಿರ್ತೀವಿ, ಹೌದಾ? ಆ ಡಸ್ಟ್ಬಿನ್ ಓಪನ್ ಮಾಡಿದಾಗ ನಮ್ಮೆಲ್ಲರಿಗೂ ಅದ್ರ ಸ್ಮೆಲ್ ಹೇಗೆ ಬರುತ್ತೆ ಅಂತ ಖಂಡಿತ ನೆನಪಿರುತ್ತೆ. ಜಸ್ಟ್ ನೀವು ಆ ಸ್ಮೆಲ್ ನ ನೆನಪು ಮಾಡ್ಕೊಳ್ಬಹುದು. ಅಥವಾ ಆ ಡಸ್ಟ್ಬಿನ್, ದ ಮೊಮೆಂಟ್ ನೀವು ಪಾಸ್ಟ್ಗೆ ಹೋಗ್ತಾ ಇದ್ದೀರಾ ಅಂದ ತಕ್ಷಣ ಕಣ್ ಮುಚ್ಕೊಂಡು ಆ ಡಸ್ಟ್ಬಿನ್ ಏನಿದೆ ಓಪನ್ ಮಾಡ್ತಾ ಇದ್ರೆ ಅದನ್ನ ಕೆಟ್ಟದಾಗಿ ಸ್ಮೆಲ್ ಬರ್ತಾ ಇದೆ, ಒಂದು ರೀತಿ ವರ್ಮ್ಸ್ ಎಲ್ಲ ಇದೆ ಅದರಲ್ಲಿ ಅನ್ನೋದನ್ನ ವಿಜುವಲೈಸ್ ಮಾಡಿದ ತಕ್ಷಣ ಏನಾಗುತ್ತೆ, ನೀವು ಆ ಪಾಸ್ಟ್ ಇಂದ ಹೊರಗಡೆ ಬರ್ಲಿಕ್ಕಾಗತ್ತೆ. ಓಕೆ, ಸೊ ಯಾಕೆ ಇದ್ರ ಹಿಂದಿರೋ ರೀಸನ್ ಏನು, ಐ ಟೆಲ್ ಯು. ಈಗ ಇನ್ನೊಂದೇನಂತ ಅಂದ್ರೆ ನಿಮ್ಗೆ ಫ್ಯೂಚರ್ ಬಗ್ಗೆ ಬಹಳ ಏನಿದೆ ಭಯ ಕಾಡ್ತಾ ಇದೆ. ಏನ್ ಮಾಡ್ಬೇಕು, ಒಂದು ರೀತಿ ಭಯ 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 ಅನಿಸ್ತಾ ಇದೆ. ಸೊ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ಮತ್ತೆ ಫ್ಯೂಚರ್ ಆಂಗ್ಸೈಟಿ ಕಾಡ್ತಾ ಇದೆ ಅಂದ ತಕ್ಷಣ ನೀವು ನೆನಪು ಮಾಡ್ಕೊಳ್ಬಹುದು, ವಿಜುವಲೈಸ್ ಮಾಡ್ಕೊಳ್ಬಹುದು. ಲೈಕ್ ಈ ಫೀಲ್ಡ್, ಗದ್ದೆ ಏನಿದೆ, ಗದ್ದೆಯಲ್ಲಿ ಬೆಳೆ ಬರ್ತಾ ಇರುತ್ತಲ್ಲ, ಸೊ ಆ ಬೆಳೆ ಬರೋದನ್ನ, ಆಯ್ತಾ, ಗದ್ದೆಯಿಂದ, ಭೂಮಿಯಿಂದ, ಸೊ ಆ ಮಣ್ಣಿನಿಂದ ಈ ಬೆಳೆ ಬರ್ತಾ ಇರೋದನ್ನ ವಿಜುವಲೈಸ್ ಮಾಡ್ಕೊಳ್ಬಹುದು. ಹಸಿರನ್ನ ನೀವು ವಿಜುವಲೈಸ್ ಮಾಡ್ಕೊಳ್ಬಹುದು. ಹಸಿರು ಯೂಶಲಿ ಏನಂತ ಅಂದ್ರೆ ಪ್ರಾಸ್ಪ್ಯಾರಿಟಿಯ ಸಂಕೇತ ಅಂತ ಹೇಳ್ತಾರೆ. ಸೊ ಈಗ ಯಾಕೆ ಹಿಂಗ್ ಮಾಡ್ಬೇಕು? ಈಗ ಆ ಪಾಸ್ಟ್ ಬಗ್ಗೆ ನಾ ಆಲೋಚನೆ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ಯಾಕೆ ಡಸ್ಟ್ಬಿನ್ ನಲ್ಲಿ ಇರುವಂತ ಫುಡ್ ವೇಸ್ಟ್, ಅದ್ರ ಸ್ಮೆಲ್ ಅಥವಾ ಸತ್ತೋಗಿರುವಂತ ಪ್ಲಾಂಟ್ ಅನ್ನ ಯಾಕೆ ನೆನಪು ಮಾಡ್ಕೊಳ್ಬೇಕು ಅಂತ ಅಂದ್ರೆ, ನೆನಪಿಡಿ, ನಿಮ್ಮ ಬ್ರೇನ್ ಏನಿದೆ ಜಸ್ಟ್ ಈಗ ಓವರ್ ಥಿಂಕಿಂಗ್ ಪ್ಯಾಟರ್ನ್ ಒಳಗಡೆ ಬೀಳ್ಬೇಕು, ಅವಾಗ ಸ್ವಲ್ಪ ಟೈಮ್ ಇರುತ್ತೆ. ಈಸಿಯಾಗಿ ನೀವು ಡೈವರ್ಟ್ ಆಗುವಂತಹ ಟೈಮ್ ಇದು. ಅಂಡ್ NLP ಏನಿದೆ, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್, ಇದು ನಿಮ್ಮ ಬ್ರೇನ್ ಅನ್ನ ಟಾರ್ಗೆಟ್ ಮಾಡುತ್ತೆ. ಸೊ ಆ ಬಫರ್ ಟೈಮಲ್ಲಿ ನೀವು ಈ ಹಳ್ಸೋಗಿರುವಂತಹ ಫುಡ್ ಇರಬಹುದು ಅಥವಾ ಸತ್ತೋಗಿರುವಂತಹ ಪ್ಲಾಂಟ್ ಅನ್ನ ನೀವು ನೆನಪು ಮಾಡ್ಕೊಳ್ತಾ ಇದ್ದಾಗ ಮೈಂಡ್ ಡೈವರ್ಟ್ ಆಗುತ್ತೆ. ಸಮ್ವೇರ್ ಈ ಫುಡ್ ವೇಸ್ಟ್ ಇರ್ಲಿ, ಆ ಹಳ್ಸೋಗಿರೋದೆಲ್ಲ ನಾವು ತಿನ್ಲಿಕ್ಕೆ ಇಷ್ಟಪಡಲ್ಲ, ಹೌದಾ? ಅಂಡ್ ಸ್ಮೆಲ್ ಬರ್ತಾ ಇದ್ರೆ ಅದ್ರ ಹತ್ರ ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಯೂಶಲಿ ಬ್ರೇನ್ ಅಲ್ಲೂ ಕೂಡ ಏನ್ ಕ್ರಿಯೇಟ್ ಆಗುತ್ತೆ, ಪಾಸ್ಟ್ ಕಹಿ ನೆನಪನ್ನ ಯಾವ್ದು ಜೊತೆ ನಮ್ಮ ಬ್ರೇನ್ ಅಸೋಸಿಯೇಟ್ ಮಾಡ್ಕೊಳ್ತಾ ಹೋಗುತ್ತೆ, ಒಂದ ಡೆಡ್ ಪ್ಲಾಂಟ್, ಒಂದ ಹಳ್ಸೋಗಿರುವಂತ ಫುಡ್ ಅಥವಾ ಫುಡ್ ವೇಸ್ಟ್ ನ ತುಂಬಿರುವಂತ ಡಸ್ಟ್ಬಿನ್ ಅನ್ನ ತೆಗೆದಾಗ ಕೆಟ್ಟ ಸ್ಮೆಲ್ ಬರುತ್ತಲ್ಲ ಅದಕ್ಕೆ. ಸೊ ಅದ್ರ ಜೊತೆ ಅಸೋಸಿಯೇಟ್ ಮಾಡ್ತಾ ಹೋಗುತ್ತೆ. ಪಾಸ್ಟ್ ಅಂದಾಗ ಇಷ್ಟ ದಿವಸ ನೀವು ಆರಾಮಾಗಿ ಕಂಫರ್ಟಬಲ್ ಆಗಿ ಆ ಪ್ಯಾಟರ್ನ್ ಒಳಗಡೆ ಈಸಿಯಾಗಿ ಹೋಗ್ತಿದ್ರಿ. ಅಲ್ಲಿ ಹೋಗೋಗಿಂತ ಮುಂಚೆ ಟೈಮ್ ತಗೊಂಡು ನಿಮ್ಮ ಮೈಂಡ್ ಡೈವರ್ಟ್ ಮಾಡಿ ಈ ರೀತಿ, ಆಯ್ತಾ, ಒಂದ್ ರೀತಿ ಈಗ ಯೂಶಲಿ ನಮ್ಗೆ ಹಳ್ಸೋಗಿರೋ ಅನ್ನ ತಿನ್ಲಿಕ್ಕಂತೂ ಸಾಧ್ಯ ಇಲ್ಲ. ಅಂಡ್ ಸ್ಮೆಲ್ ಬರ್ತಾ ಇದ್ದಾಗ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ಹೌದಾ? ನೀವು ಕಂಫರ್ಟಬಲ್ ಫೀಲಿಂಗ್ ಇಂದ ಅನ್ಕಂಫರ್ಟಬಲ್ ಫೀಲಿಂಗ್ ನ ಈ ಪಿಕ್ಚರ್ಸ್ ಥ್ರೂ, ಆಯ್ತಾ, ಪಿಕ್ಚರ್ಸ್ ಥ್ರೂ ನೀವು ತಂದಾಗ ಏನಾಗುತ್ತೆ, ನಿಮ್ಮ ಬ್ರೇನ್ ಈಸಿಯಾಗಿ ಡೈವರ್ಟ್ ಆಗುತ್ತೆ. ಸೊ ಈಗಲೂ ಕೂಡ ಅಷ್ಟೇ, ಈ ವಿಡಿಯೋ ನೋಡ್ತಾ ಪಾಸ್ಟ್ ನ ಯಾವುದೋ ಒಂದು ಇನ್ಸಿಡೆಂಟ್ ನ ನೆನಪು ಮಾಡ್ಕೊಳ್ಳಿ. ಅಂಡ್ ಈಗ ನಾನು ಏನೇನ್ ಪಿಕ್ಚರ್ಸ್ ಹೇಳಿದೆ ಅದನ್ನ, ಆ ಸ್ಮೆಲ್ ಅನ್ನ ನೆನಪು ಮಾಡ್ಕೊಳ್ತಾ ಹೋಗಿ ನಿಮ್ಮ ಮೈಂಡ್ ಈಸಿಯಾಗಿ ಡೈವರ್ಟ್ ಆಗುತ್ತೆ. ಇನ್ನು ಮುಂದೆ ಏನು ಅಂತ ಅಂದ್ರೆ, ಪಾಸ್ಟ್ ವಿಷಯ ನೆನಪಾದಾಗ್ಲೂ ಕೂಡ ನಿಮ್ಗೆ ಪಾಸ್ಟ್ ನ ವ್ಯಕ್ತಿಗಳಿರ್ಲಿ ಅಥವಾ ಪಾಸ್ಟ್ ಘಟನೆ ಇರ್ಲಿ, ಇಮೋಷನ್ ಇರ್ಲಿ ನೆನಪಾಗಲ್ಲ. ಒಂದ ಡಸ್ಟ್ಬಿನ್ ನೆನಪಾಗತ್ತೆ, ಒಂದ ಹಳ್ಸೋಗಿರೋ ಫುಡ್ ನೆನಪಾಗತ್ತೆ ಅಥವಾ ಸತ್ತೋಗಿರುವಂತ ಪ್ಲಾಂಟ್ ನೆನಪಾಗತ್ತೆ. ಸೊ ನಿಮ್ಮ ಬ್ರೇನ್ಗೆ ಇಷ್ಟ ಆಗಲ್ಲ. ಯೂಶಲಿ ನಮ್ಮ ಬ್ರೇನ್
ಪ್ಲೆಜರ್ ಅನ್ನ ಇಷ್ಟಪಡುತ್ತೆ, ಖುಷಿಯನ್ನ ಇಷ್ಟಪಡುತ್ತೆ. ನೆಕ್ಸ್ಟ್ ಫ್ಯೂಚರ್ ಬಗ್ಗೆ ಆಂಗ್ಸೈಟಿ ಕಾಡ್ದಾಗ, ಏನು ಫ್ಯೂಚರ್ ಬಗ್ಗೆ ಯೂಶಲಿ ಆಂಗ್ಸೈಟಿ ಯಾಕೆ ಕಾಡ್ತಾ ಇರುತ್ತೆ, ನಿಮ್ಗೆ ಅನ್ಸರ್ಟೇನ್. ಸೊ ನಿಮ್ಗೆ ಏನೀಗ ಫ್ಯೂಚರ್ ಅಲ್ಲಿ ಒಳ್ಳೇದಾಗುತ್ತೋ ಇಲ್ವೋ ಅನ್ನೋ ಭಯ ಕಾಡ್ತಾ ಇದ್ದಾಗ, ಕಾನ್ಫಿಡೆನ್ಸ್ ಕಮ್ಮಿ ಇದ್ದಾಗ ಹೀಗಾಗುತ್ತೆ. ನೀವೀಗ ಏನ್ ವಿಜುವಲೈಸ್ ಮಾಡ್ತಾ ಇದ್ರ, ಹಸಿರನ್ನ ವಿಜುವಲೈಸ್ ಮಾಡ್ತಾ ಇದ್ರ, ಹೌದಾ? ಸೊ ಹಸಿರನ್ನ ವಿಜುವಲೈಸ್ ಮಾಡ್ತಾ ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಹಸಿರು ಅಫ್ಕೋರ್ಸ್ ಪ್ರಾಸ್ಪೆರಿಟಿಯ ಸಂಕೇತ, ಹೌದಾ? ಸೊ ಇನ್ನೇನು ಬೆಳೆ ಬರ್ತಾ ಇರೋದು, ಈಗ ನೀವು ಗದ್ದೆ ಇದೆ ಅಲ್ಲ, ಗ್ರೀನ್ ಆಗಿರೋ ಫೀಲ್ಡ್ ಅನ್ನ ನೋಡಿದಾಗ ನಮ್ಮೆಲ್ಲರಿಗೂ ಒಂದು ರೀತಿ ಪಾಸಿಟಿವಿಟಿ, ಹೌದಾ? ಕಣ್ಣು ಮುಚ್ಕೊಂಡಾಗೂ ಕೂಡ ಅಷ್ಟೇ, ಆ ಗದ್ದೆ ಗ್ರೀನರಿಯಿಂದ ತುಂಬಿರುವಂತ ಗದ್ದೆಯನ್ನ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ. ಸೇಮ್ ವೇ ಬ್ರೇನ್ ಕೂಡ ಅಸೋಸಿಯೇಟ್ ಮಾಡ್ತಾ ಹೋಗುತ್ತೆ. ಇನ್ನೇನು ಈ ಬೆಳೆ ಹೀಗೆ ಮೇಲ್ ಬರ್ತಾ ಇರೋದನ್ನ ನೀವು ವಿಜುವಲೈಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನನ್ನ ಫ್ಯೂಚರ್ ಕೂಡ ಇಷ್ಟೇ ಪ್ರಾಸ್ಪರಸ್ ಆಗಿರುತ್ತೆ, ಏನೋ ಒಳ್ಳೇದಾಗತ್ತೆ, ಏನೋ ಗ್ರೋತ್ ಆಗುತ್ತೆ, ಅಥವಾ ಬಿಹೈಂಡ್ ದ ಸ್ಟೇಜ್ ಯೂನಿವರ್ಸ್ ನಂಗೋಸ್ಕರ ವರ್ಕ್ ನಡೆಸ್ತಾ ಇದೆ, ನನ್ನ ಕೆಲಸ ಮಾಡಿದ್ರೆ ಸಾಕು ಅನ್ನೋ ಸಣ್ಣ ಹಿಂಟ್ ನಿಮ್ಮ ಬ್ರೈನ್ಗೆ ಸಿಗ್ತಾ ಹೋಗುತ್ತೆ. ಡೂ ಟ್ರೈ ದಿಸ್. ಈಗಲೂ ಕೂಡ ಅಷ್ಟೇ, ಫ್ಯೂಚರ್ ಬಗ್ಗೆ ನಿಮ್ಗೆ ಯಾವುದೇ ಒಂದು ಭಯ ಕಾಡ್ತಾ ಇದ್ರೆ ಕಣ್ಣು ಮುಚ್ಕೊಂಡು ಗ್ರೀನ್ ಫೀಲ್ಡ್ ನೆನಪು ಮಾಡ್ಕೊಳ್ಳಿ. ಸೊ ಆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮೈಂಡ್ ಡೈವರ್ಟ್ ಆಗುತ್ತೆ. ಸೊ ಡನ್. ಇದು NLP, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಇಂದು ಒಂದು ಆಸ್ಪೆಕ್ಟ್ ಇದು. ಡನ್. ಸೊ ಮತ್ತೆ ನಾವೇನ್ ಮಾಡ್ಬೋದು ಓವರ್ ಥಿಂಕಿಂಗ್ ಹ್ಯಾಬಿಟ್ ನ ಕಂಟ್ರೋಲ್ ಮಾಡ್ಲಿಕ್ಕೆ, ಅಥವಾ ಓವರ್ ಥಿಂಕಿಂಗ್ ಹ್ಯಾಬಿಟ್ ಇಂದ ಹೊರಗೆ ಬರ್ಲಿಕ್ಕೆ ಮತ್ತೊಂದು ಏನಂತ ಅಂದ್ರೆ ಆಕ್ಸೆಪ್ಟೆನ್ಸ್. ಓಕೆ, ಈಗ ನೀವು ನಿಮ್ಮ ಥಾಟ್ಸ್ನ ವಿರುದ್ಧ ಯುದ್ಧವನ್ನ ಸಾರಿಲ್ಲ, ಆಯ್ತಾ? ನೀವೇನೀಗ ನಿಮ್ಮ ಥಾಟ್ಸ್ ಜೊತೆ, ನಿಮ್ಮ ಆಲೋಚನೆ ಜೊತೆ ನೀವೇ ಯುದ್ಧ ಮಾಡ್ತಾ ಇದ್ರೆ ಅನ್ಈಸಿನೆಸ್ ಆಗೋಗುತ್ತೆ. ಆ್ಯಂಡ್ ಯಾವಾಗಲೂ ಅಷ್ಟೇ, ನೀವು ಈಗ ಕಂಟ್ರೋಲ್ ಮಾಡ್ಲಿಕ್ಕೆ ನೋಡಿದಾಗ ಕಂಟ್ರೋಲ್ ಆಗಿ 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 ಸಪ್ರೆಸ್ ಆಗಿ ಆಗಿ ಇಮೋಷನ್ಸ್ ಏನಾಗುತ್ತೆ ಸಡನ್ ಆಗಿ ಹೊರಗಡೆ ಬರುತ್ತೆ ಸಣ್ಣ ಟ್ರಿಗರ್ ಇಂದ. ಸೊ ಸಮ್ವೇರ್ ಆ ಟ್ರಿಗರ್ ಇಂದ ಹೊರಗಡೆ ಬಂದಾಗ ಇಂಟೆನ್ಸಿಟಿ ಇರಲಿ, ಸೊ ಅವೆಲ್ಲವೂ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ, ಹೌದಾ? ಅಂಡ್ ಇಮೋಷನ್ಸ್ ಸಪ್ರೆಸ್ ಆಗೋದು ನಮಗೂ ಒಳ್ಳೇದಲ್ಲ, ನಮ್ಮ ಬಾಡಿಗೂ ಕೂಡ ಒಳ್ಳೇದಲ್ಲ. ಈ ಸಪ್ರೆಸ್ಡ್ ಇಮೋಷನ್ಸ್ ನ ಹೆಂಗ್ ಹೊರಗಡೆ ತರೋದು? ಜರ್ನಲಿಂಗ್ ಏನಿದೆ, ಜರ್ನಲಿಂಗ್ ಇಸ್ ಬೆಸ್ಟ್ ವೇ. ಓಕೆ, ಆದರೆ ಜರ್ನಲಿಂಗ್ ಅಲ್ಲಿ ನಾನು ನಿಮ್ಗೆ ಒಂದು ಪೇಪರ್ ಟೆಕ್ನಿಕ್ ಹೇಳಿದ್ದೆ. ಸೊ ಪೇಪರ್ ಅಲ್ಲಿ ನಿಮ್ ಮನ್ಸಲ್ಲಿ ಏನೇನೆಲ್ಲ ಬರ್ತಾ ಇದೆ ಅದನ್ನ ನೀವು ಯಾವಾಗ ಪೆನ್ ಪೇಪರ್ ಇಂದ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಮೋಸ್ಟ್ ಆಫ್ ದ ಥಾಟ್ಸ್ ಮಾಯ ಆಗುತ್ತೆ. ಇಲ್ಲ ಇನ್ನೂ ಏನಂತ ಅಂದ್ರೆ ವೆಂಟ್ ಆಫ್ ಮಾಡ್ತಾ ಹೋಗ್ತೀರಾ, ಪೇಪರ್ ಮೇಲೆ ಬರಿತಾ 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 ಎಕ್ಸಾಕ್ಟ್ಲಿ ನೀವು ವಾಮಿಟ್ ಮಾಡ್ದಂಗೆ ಇದು. ಸೊ ನಿಮ್ ಮನ್ಸಿನ ಫೀಲಿಂಗ್ ಬರಿತಾ ಬರಿತಾ ಇರ್ಬೇಕಾದ್ರೆ ಸಮ್ವೇರ್ ಇದು ಥೆರಪ್ಯೂಟಿಕ್ ಅನ್ಸುತ್ತೆ, ಕಾಮ್ ಫೀಲ್ ಆಗುತ್ತೆ. ಆದರೆ ಸೊ ಸುಮಾರಷ್ಟು ಕ್ವೆಶನ್ಸ್ ಏನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರುತ್ತೆ ಅಂತ ಅಂದ್ರೆ, ತುಂಬಾ ನಂದೀಗ ಪ್ರೈವಸಿ ಕನ್ಸರ್ನ್ ಇದೆ, ಯಾರಾದ್ರೂ ನಾನು ಬರ್ದಿದ್ ನೋಡಿದ್ರೆ ಅಥವಾ ನಾನು ಹರಿದಾಕಿರುವಂತ ಪೇಪರ್ ಯಾರಾದ್ರೂ ನೋಡಿದ್ರೆ ಅಂತ. ಸೊ ಹಾಗೇನಾದ್ರೂ ಇದ್ರೆ ಬೆಸ್ಟ್ ವೇ ಅಂತ ಅಂದ್ರೆ ನೀವು ಮ್ಯಾಜಿಕ್ ಸ್ಲೇಟ್ ಯೂಸ್ ಮಾಡ್ಬೋದು. ಈ ತರ ಮ್ಯಾಜಿಕ್ ಸ್ಲೇಟ್ ಯೂಸ್ ಮಾಡ್ಬೋದು. ಇದು ಅಮೆಝಾನ್ ಅಲ್ಲಿ ಸಿಗುತ್ತೆ, ಅರೌಂಡ್ 170 to 270 ರುಪೀಸ್ ಇರುತ್ತೆ ಇದಕ್ಕೆ. ಸೊ ಈ ತರ ಆಯ್ತಾ, ಈ ತರ ತಗೊಂಡು ನೀವು ಪೇಪರ್ನ ಹರಿದು ಹಾಕೋಗಿಂತ ಸೊ ಈ ತರ ಒಂದು ಸ್ಲೇಟ್ ತಗೊಳ್ಳಿ. ಸೊ ಇದ್ರಲ್ಲಿ ನೀವು ಏನೇ ಬರೆದ್ರೂ ಕೂಡ ಏನು, ಸೊ ಇಲ್ಲಿ ಬರ್ದಿರ್ತೀರ, ಇಲ್ಲಿ ಡಿಲೀಟ್ ಬಟನ್ ಇರುತ್ತೆ, ಒಂದ್ಸಲ ನೀವು ಕ್ಲಿಕ್ ಮಾಡಿದ್ರೆ ಸಾಕು ಕಂಪ್ಲೀಟ್ ಆಗಿ ಡಿಲೀಟ್ ಆಗುತ್ತೆ, ವಿಚ್ ಈಸ್ ಅಗೇನ್ ಥೆರಪ್ಯೂಟಿಕ್. ನೀವು ಏನೇ ಅನ್ಸಿದ್ರು ಕೂಡ ಇದ್ರಲ್ಲಿ ಬರಿತಾ 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 ಕಂಪ್ಲೀಟ್ ನಿಮ್ಮ ಎಮೋಷನ್ಸ್ ಏನಾಗುತ್ತೆ, ಸಪ್ರೆಸ್ಡ್ ಎಮೋಷನ್ಸ್ ಹೊರಗಡೆ ಬರುತ್ತೆ. ಅಂಡ್ ಪ್ರೈವಸಿ ಕನ್ಸರ್ನ್ ಕೂಡ ಇರಲ್ಲ. ಯಾಕೆ? ಸೊ ಇಲ್ಲಿ ಡಿಲೀಟ್ ಬಟನ್ ಇದೆ. ಸೊ ನೀವು ಅಮೆಝಾನ್ ಅಲ್ಲಿ ಮ್ಯಾಜಿಕ್ ಸ್ಲೇಟ್ ಅಂತ ಟೈಪ್ ಮಾಡಿದ್ರೆ, 4ನೇ ರೆಮಿಡಿ ಯಾವುದು ಅಂತ ಅಂದ್ರೆ ಯೂಸ್ ಯುವರ್ ಬ್ರೆತ್. ಸೊ ಏನಿದೆ ಈಗ 3D ಬ್ರೀದಿಂಗ್, 3 ಡೀಪ್ ಬ್ರೀದಿಂಗ್ ಅಂತನೂ ಕರಿಬಹುದು ಇದನ್ನ. ಸೊ ಹೇಗೆ ತುಂಬಾ ರಶ್ ಆಗ್ತಾ ಇದೆ, ನಿಮ್ಗೆ ಥಾಟ್ಸ್ ಬರ್ತಾ ಇದೆ, ಆಲೋಚನೆ ಬರ್ತಾ ಇದೆ ಅಂದಾಗ ಟೇಕ್ ಅ ಪಾಸ್. ಏನ್ ಮಾಡ್ಬೋದು, ಸ್ಲೋ ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್ ಒಂದು 3 ಸಲ ಮಾಡಿದ್ರು ಸಾಕು. ಸಡನ್ ಆಗಿ ನೀವು ಓವರ್ ಥಿಂಕಿಂಗ್ ಹ್ಯಾಬಿಟ್ ಇಂದ ಪ್ರೆಸೆಂಟ್ ಮೊಮೆಂಟಿಗೆ ಬರ್ತೀರಾ ಅಂಡ್ ಆರಾಮಾಗಿ ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ ಅದನ್ನ ಕಂಟಿನ್ಯೂ ಮಾಡ್ಬೋದು. ಈಗ ನಿಮ್ಮೆಲ್ಲರಿಗೂ ಗೊತ್ತಾಯ್ತು ಸೊ ಓವರ್ ಥಿಂಕಿಂಗ್ ಇಂದ ಹೇಗೆ ಈಸಿಯಾಗಿ ಹೊರಗೆ ಬರ್ಬೋದು ಅಂತ. ಡೂ ಟ್ರೈ ಇಟ್, ಡೂ ಅಪ್ಲೈ ಇಟ್. ಸೊ ಅಪ್ಲೈ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಖಂಡಿತವಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ತಿಳಿಸಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.